ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದಿದ ತಕ್ಷಣ ಇವಳ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರೇ ತುಂಬ ಖುಷಿ ಆಗುತ್ತೆ. ಹಾಗೆ ಸ್ವಲ್ಪ ನಿನ್ನೆ ರಾತ್ರಿ ಏಟ್ ಮಾಡ್ಕೊಂಡಿದ್ಲು, ಹೇಗಿದೆಯೋ ಏನೋ ಅಂತ ನೋಡೋಣ ಅಂತ ಬಂದೆ. ಸ್ವಲ್ಪ ಪರವಾಗಿರಲಿಲ್ಲ, ಗಾಯ ಸ್ವಲ್ಪ ವಾಸಿ ಆದಂಗಿತ್ತು. ಈಗ ಬೆಳಗ್ಗೆ ನಾಷ್ಟಕ್ಕೆ ಸ್ವಲ್ಪ ಚಟ್ನಿ ಮಾಡಿ ದೋಸೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ದೋಸೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ವಾಯ್ಸು ಸರಿ ಇಲ್ಲ, ಹುಷಾರಿಲ್ದಿರೋ ಕಾರಣ ಸ್ವಲ್ಪ ನೆಗಡಿ ಆಗಿರೋದಕ್ಕೆ ವಾಯ್ಸ್ ಚೇಂಜ್ ಆಗಿದೆ. ಚಟ್ನಿ ಮಾಡಿಬಿಟ್ಟು ದೋಸೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ದೋಸೆಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ದೋಸೆ. ಹಾಗೆ ದೋಸೆ ಮಾಡಿ ನನ್ನ ಮಗಳಿಗೆ ತಿನ್ನಿಸ್ಬಿಟ್ಟು ಇನ್ನು ಅವಳಿಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋದೇ ಕೆಲಸ. ಇನ್ನು ಲಂಚ್ ಬಾಕ್ಸಿಗೆ ನನಗೆ ದೋಸೆ ಬೇಡ, ಫ್ರೂಟ್ಸ್ ಏನಾರು ಇದ್ದರೆ ಹಾಕುಮ್ಮ ಅಂತ ಹೇಳಿದ್ಲು. ಅದಕ್ಕೆ ಪ್ರೊಮೊಗನೇಟ್ ಇತ್ತು, ಅದನ್ನೇ ಸಿಪ್ಪೆ ಎಲ್ಲ ಸುಲಿದು ಹಾಕಿ ಕಳಿಸಿದ್ದೀನಿ. ಇನ್ನು ಬಾಕ್ಸಿಗೆ ಅವರೆಲ್ಲ ಹೋದ್ಮೇಲೆ ಇನ್ನು ಕೆಲಸ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಲೆ ಎಲ್ಲ ಗಲೀಜಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಸೋಪ್ ಹಾಕಿ ಚೆನ್ನಾಗಿ ತಿಕ್ಬಿಟ್ಟು ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಡುಗೆ ಮನೆಯೆಲ್ಲ ಕೆಲಸ ಮುಗಿದ್ಮೇಲೆ ಇನ್ನು ಹೋಗಿ ರೂಮಲ್ಲಿ ಮಲಗಿದ್ಲು ನನ್ನ ಮಗಳು. ಸ್ವಲ್ಪ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋದೆ, ಅಷ್ಟೊತ್ತಿಗೆ ಎದ್ದೇ ಬಿಟ್ಲು ಅವಳು. ಇನ್ನು ಎದ್ದಿದ ತಕ್ಷಣ ನಾಷ್ಟ ಇನ್ನೂ ತಿಂದಿರಲಿಲ್ಲ ನನ್ನ ಮಗಳು, ಅದಕ್ಕೆ ನಾಷ್ಟ ಹಾಕ್ಕೊಡ್ತಾಯಿದ್ದೀನಿ. ನೆನ್ನೆದು ಸ್ವಲ್ಪ ಚಿತ್ರಾನ್ನ ಗೊಜ್ಜಿತ್ತು. ನಮ್ಮ ಮನೇಲಿ ದೋಸೆ ಮಾಡಿದಾಗ ರೊಟ್ಟಿ ಮಾಡಿದಾಗ ರೈಸ್ ಇರಲೇಬೇಕು, ಹಾಗಾಗಿ ರೈಸು ಕೂಡ ಮಾಡಿದ್ದೆ. ಅದಕ್ಕೆ ನೆನ್ನೆ ಗೊಜ್ಜಿತ್ತಲ್ಲ ಅದನ್ನೇ ಹಾಕ್ಕೊಟ್ಟಿದ್ದೆ, ತಿನ್ಕೊಂಡು ಕೂತಿದ್ಲು. ಆಮೇಲೆ ಸ್ನಾನ ಮಾಡಿಸ್ಬಿಟ್ಬಿಟ್ಟೆ, ಆಟ ಆಡ್ಕೊಂಡು ಕೂತಿದ್ಲು. ಆಮೇಲೆ ಕರ್ಕೊಂಡೋಗಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ತಲೆ ಎಲ್ಲ ಬಾಚಿಸ್ಕೊಂಡು ರೆಡಿಯಾಗಿದ್ದಾಳೆ. ಇವತ್ತು ಗೊತ್ತಿಲ್ಲ ಏನೋ ತಲೆನೇ ಬಾಚಿಸ್ಕೊತಿರ್ಲಿಲ್ಲ. ಜುಟ್ಟು ಹಾಕಿದ್ರೇ ಆಗಲ್ಲ ಅವಳಿಗೆ. ಫಸ್ಟ್ ಆಫ್ ಆಲು ಜುಟ್ಟು ಹಾಕಿದ್ರು ಸುಮ್ಮನೆ ಹಾಕಿಸ್ಕೊಂಡಿದ್ದಾಳೆ ಇವತ್ತು. ಬೇಡ ಯಾಕೆ? ಹಾಂ, ನಂದು ಪೌಡ್ರ್ ಡಬ್ಬ ಕೊಡು. ನನ್ನ ಮಮ್ಮಿ ತಿಂದ? ಏನು ತಿಂದೆ? ಚಿತ್ರಾನ್ನ ತಿಂದ? ಓ, ಏನು ಏನಿಂದು ಒದೆ ಬೇಕಾ? ಏನು ಯಾಕೆ ಹೊಡೆದೆ? ಹಾಗೆ ಮಧ್ಯಾಹ್ನಕ್ಕೆ ಬೇಳೆ ಸಾರು ಮಾಡಿಬಿಟ್ಟು, ಅಂದರೆ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಎಲ್ಲ ತೊಳೆದು ಹಾಕ್ತಾಯಿದ್ದೆ. ಬೇಳೆ ತೊಳೆದು ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಡು ಅದನ್ನು ಬೇಯಿಸಿ ಆರಿಸಿ ಅದನ್ನು ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಹಾಗೆ ಒಗ್ಗರಣೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು, ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ ಬೇಯೋಕ್ಕೆ, ಹಾಗಾಗಿ ಏನು ಹಾಕೊಳಕ್ಕೆ ಹೋಗಲಿಲ್ಲ. ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಹಾಗೆ ಒಗ್ಗರಣೆ ಕೊಟ್ಟಿದ್ದೀನಿ. ಒಂದು ಮೀಶೋದಿಂದ ಪಾರ್ಸಲ್ ಬಂದಿತ್ತು, ಪಾರ್ಸಲ್ ರಿಮೂವ್ ಮಾಡೋಣ ಅಂತ ನೋಡೋಣ. ನಿಂದ ನಂದು ನಂದು ಅದು ನಂದು. ಏನದು? ಅದೇನದು? ಮ್ಯಾಟ್. ಕಾಲು ಒರೆಸೋದು. ಲಿಚ್ಚಿ ತೋರ್ಸಮ್ಮ ಹಣ್ಣು. ಹೆಂಗೆ ತಿನ್ನೋದು? ನಂದು ನಂದು ಕಣೆ, ನಂದು ಪಾಪು. ಎಲ್ಲಿ ಅದು ನಂದ? ಬೇಡ ನನಗೆ ಹೋಗು.
ಇವ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಇನ್ನು ನನ್ನ ಮಗಳು ಮಧ್ಯಾಹ್ನ ಸ್ಕೂಲಿಂದ ಬಂದು ಒಂದು ವರ್ಕ್ ಕೊಟ್ಟಿದ್ದರು. ಒಂದಲ್ಲಿ ಏನು ಮಾಡ್ಬೋದು ಅಂತ ನಾನೊಂದು ಬಾಕ್ಸ್ ಹಾಕಿ ಸುಮ್ಮನೆ ಆದೆ. ಆಮೇಲೆ ಹಾಗೆ ಅವಳು ಹೋಮ್ವರ್ಕ್ ಬರೀತಾಯಿದ್ಲು. ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಕೂತಿದ್ದೆ. ಯಾಕೆ ನಾನು ಮುಂದೆ ಕೂತ್ಕೊಂಡ್ರೆ ಬೇಗ ಬೇಗ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾಳೆ, ಹಾಗಾಗಿ ಸುಮ್ಮನೆ ಕುಂಡಿಸ್ಬಿಟ್ಟು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಸ್ತಾಯಿದ್ದೀನಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅದು ಇನ್ನೊಂದು ಹೋಮ್ವರ್ಕ್ ಇತ್ತು, ಅದು ಕೂಡ ಕಂಪ್ಲೀಟ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅದು ಕೂಡ ಕಂಪ್ಲೀಟ್ ಮಾಡಿಸ್ತಾಯಿದ್ದೀನಿ. ಅವಳಿಗೆ ಕಲರ್ ಮಾಡಬೇಕು ಅಂದರೆ ತುಂಬ ಇಷ್ಟ, ಅದಕ್ಕೆ ಕಲರ್ ಮಾಡ್ಕೊಂಡು ಕೂತಿದ್ದಾಳೆ ನೋಡಿ. ಅದು ಹೋಮ್ವರ್ಕೆ. ಸಂಜೆ ಮತ್ತು ಜೋಳ ಮಕ್ಳಿಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ತಂದು ಬೇಯಿಸಿಟ್ಟಿದ್ದಾರೆ ನೋಡಿ. ಅದನ್ನು ಇಬ್ಬರು ಕೂತ್ಕೊಂಡು ತಿಂತಿದ್ದಾರೆ. ಜೋಳ ಅಂದರೆ ತುಂಬ ಇಷ್ಟ ಇಬ್ರಿಗೂ. ಆಮೇಲೆ ಅವಳನ್ನ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ದೊಡ್ಡವಳನ್ನ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಅಂತ. ಈ ಥರ ಚಿಕ್ಕದಾಗಿ ಒಂದು ಮನೆ ಬಿಡಿಸೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡಿ ಮನೆ ಬಿಡಿಸಿಟ್ಟೆ. ಇನ್ನು ಸಂಜೆಗೆ ಏನಾದರೂ ಅಡುಗೆ ಮಾಡಬೇಕಲ್ಲ, ಹಾಗಾಗಿ ನೋಡೋಣ ಅಂತ ಹೋದೆ ಅಡುಗೆ ಮನೆಗೆ. ನನಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ನಮ್ಮ ಅತ್ತೆನೇ ಎಲ್ಲ ಹೂಕೋಸೆಲ್ಲ ಎಲೆಕೋಸನ್ನ ಕಟ್ ಮಾಡಿ ಇಟ್ಟಿದ್ರು. ಅದನ್ನೇ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಬೇಯಿಸಿಟ್ಟಿದ್ರು ಕಟ್ ಮಾಡಿ. ನಾನು ಹೋಗಿ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನಿಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಬೇಯಿಸಿಟ್ಟಿರುವಂಥ ಎಲೆಕೋಸನ್ನ ಹಾಕ್ಕೋತಾ ಇದ್ದೀನಿ. ಇವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕಿತ್ತು, ಬೇಯಿಸ್ಬೇಕಾದ್ರೆ ಹಾಕಿರಲಿಲ್ಲ, ಮರ್ತುಬಿಟ್ಟಿದ್ರಂತೆ ನಮ್ಮ ಅತ್ತೆ. ಅದನ್ನೇ ಹಾಗೆ ಒಗ್ಗರಣೆ ಕೊಟ್ಟೆ ನಾನು. ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಪಲ್ಯನೂ ರೆಡಿ ಆಯಿತು. ಚೆನ್ನಾಗಿ ಪಲ್ಯ ಎಲ್ಲ ಆದಮೇಲೆ ಇನ್ನು ನನ್ನ ಮಗಳು ದೊಡ್ಡ ಮಗಳನ್ನ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಟ್ಯೂಷನಿಂದ ಅಂತ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಬೇಗನೆ. ಬಂದು ಬೇಕಾದರೆ ಬೇರೆ ಕೆಲಸ ಮಾಡೋಣ, ಇನ್ನು ಅಡುಗೆ ಅದು ಆಗೋಗ್ಬಿಟ್ರೆ ಸಾಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗಳು ಎದ್ಲು ಮಲಗಿದ್ಲು. ಚೋಚೋ ಹಾಕ್ಕೊಡು ತಿಂತೀನಿ ಅಂತ ಅಂದ್ಲು. ಹಾಕ್ಕೊಟ್ರೆ ನೋಡಿ, ತಿನ್ನೋದಕ್ಕಿಂತ ಕೆಳಗೆ ಚೆಲ್ಲಿರೋದೇ ಜಾಸ್ತಿ. ಅವಳು ಯಾವಾಗಲೂ ಅಷ್ಟೇ, ಏನೇ ಕೊಟ್ಟರು ಫಸ್ಟ್ ಎಲ್ಲ ಕೆಳಗೆ ಚೆಲ್ಲಿಬಿಟ್ಟೆ ಸ್ವಲ್ಪನೇ ತಿನ್ನೋದು, ಇನ್ನೆಲ್ಲ ಕೆಳಗೆ ಚೆಲ್ಲಿರ್ತಾರೆ. ಚೆಲ್ಕೊಂಡು ಪಲ್ಕೊಂಡು ತಿನ್ನಲಿ ಅಂದ್ಬಿಟ್ಟು ನಾನು ತಿನ್ನೋಕೆ ಕೊಟ್ಬಿಡ್ತೀನಿ, ನಾನು ತಿನ್ಸೋಕ್ಕೆ ಹೋಗಲ್ಲ. ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಬಂದು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಬಂದಾದ್ಮೇಲೆ ಚಪಾತಿ ಮಾಡೋಕ್ಕೆ ನಿಂತ್ಕೊಂಡೆ. ಡೈಲಿ ನಮ್ಮ ಮನೇಲಿ ಚಪಾತಿ ಬೇಕೇ ಬೇಕು, ಹಾಗಾಗಿ ಡೈಲಿ ಚಪಾತಿ ಮಾಡ್ತೀನಿ. ಇವಾಗ ಚಪಾತಿ ಮಾಡಿಟ್ಬಿಟ್ಟು ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೆ. ಅಷ್ಟೊಂದು ಚಿಕ್ಕ ಮಗಳು ದೊಡ್ಡ ತಟ್ಟೆನ ಮತ್ತೆ ಹತ್ರ ಇದ್ದ ತಟ್ಟೆನ ಕಿತ್ಕೊಂಡು ಅವಳೇ ನಾನೇ ತಿಂತೀನಿ ಅಂತ ತಿಂತಾಯಿದ್ಲು. ಇನ್ನು ಚಿಕ್ಕವಳು ತಿಂತಾಯಿದ್ಲು. ದೊಡ್ಡವಳು ಊಟನೇ ಮಾಡಲ್ಲ, ಮಾಡಲಿ ಅಂದ್ಬಿಟ್ಟು ನಾನೇ ಹೊಡೆದ್ಬಿಟ್ಟು ಕೊಡ್ತೀನಿ ತಟ್ಟೆನ ತಿಂತಾಯಿದ್ದು. ಹಾಗೆ ಮಾತಾಡ್ತಾರೆ ನೋಡಿ ಇವರು. ಎಂತ ತಂಗಿಗೆ ಅಕ್ಕ ಸೇವೆ ಮಾಡ್ತಿರೋದು. ಅವಳೋಡೆ ಹೆಂಗೆ ಗೊತ್ತಿಸ್ಕೊತಾವಳೆ ಮಾಡ್ತಾವಳೆ. ಸಾಕ್ಬಿಡೆ. ಚಿಕ್ಕವಳು ಚೆನ್ನಾಗಿ ಸೇವೆ ಮಾಡಿಸ್ಕೊತಾಳೆ, ದೊಡ್ಡವಳು ಮಾಡ್ತಾಳೆ. ಇಬ್ಬರು ಹೊಡೆದಾಡ್ತಾರೆ, ಇಬ್ಬರು ಕಿತ್ತಾಡೋದೆ. ಆಮೇಲೆ ಅಡುಗೆ ಮನೆಗೆ ಬಂದ್ಬಿಟ್ಟು ಹಾಲು ಕಾಯಿಸ್ದೆ. ಇಷ್ಟೊತ್ತು ಚೆನ್ನಾಗಿ ಕಾಲು ಹೊತ್ಕೊಂಡು ಆಟಾಡ್ತಿದ್ದವರು ಆಗಲೇ ಜಗಳ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಮಲ್ಕೊಳಕ್ಕೆ ಬಂದಾಗ ನಂದು ರಘು ಕೊಡು ನಂದು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಜಗಳ ಆಡ್ತಿದ್ದಾಳೆ ಚಿಕ್ಕವಳು. ಯಾವಾಗ ಚೆನ್ನಾಗಿರ್ತಾರೆ ಯಾವಾಗ ಹೊಡೆದಾಡ್ತಾರೆ ಅಂತ ಗೊತ್ತಾಗಲ್ಲ ಇವ್ರದ್ದು. ಇದು ಮಕ್ಕಳು ಆಟ, ಏನು ಮಾಡೋಕ್ಕಾಗಲ್ಲ. ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಲಾಸ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು.